ಕೋಪದಲ್ಲಿ ಆರಾಧ್ಯಳನ್ನು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬಂದ ಆರ್ಯನಿಗೆ ತನ್ನ ತಪ್ಪಿನ ಅರಿವಾಗಿ ಮತ್ತೆ ಹಿಂತಿರುಗಿ ಬಂದಿದ್ದ. ಆದರೆ ಸುತ್ತಮುತ್ತ ಎಲ್ಲಿ ಹುಡುಕಿದರೂ ಆರಾಧ್ಯ ಸುಳಿವು ಸಹ ಸಿಗಲಿಲ್ಲ. ಅದೆಷ್ಟೇ ಬಾರಿ ಅವಳಿಗೆ ಕಾಲ್ ಮಾಡಿದರೂ ಅತ್ತ ಕಡೆಯಿಂದ ಯಾವ ಉತ್ತರವೂ ಬರಲಿಲ್ಲ. ಬರೀ ಕೆಟ್ಟ ಯೋಚನೆಗಳೇ ಬಂದು ಅವನಿಗೆ. ಜೊತೆಗೆ ಅವರನ್ನೇ ಫಾಲೋ ಮಾಡುತ್ತಿದ್ದ ಕಾರ್ ನೆನೆದವನ ಆತಂಕ ಮತ್ತಷ್ಟು ಜಾಸ್ತಿ ಆಗಿತ್ತು. ಅವಳಿಗೆ ಏನಾದರೂ ಅಪಾಯವಾಗಿದ್ದರೆ ಎಂಬ ಆಲೋಚನೆಯೇ ಅವನನ್ನು ನಡುಗಿಸಿತ್ತು. ದಿಕ್ಕು ತೋಚದೆ ಒಂದು ಕಡೆ ಕುಸಿದು ಕುಳಿತವನು ಎಚ್ಚರಿಸಿದ್ದು ಅವನ ಅಂತರಂಗ. ನೀನು ಹೀಗೆ ಕುಳಿತರೆ ಆರಾಧ್ಯಗೆ ಅಪಾಯವಾಗುವುದು ಖಂಡಿತ. ಮೊದಲು ಅವಳನ್ನು ಹುಡುಕು ಎಂದಿತು ಅವಳ ಒಳಮನಸ್ಸು. ತಕ್ಷಣವೇ ತನ್ನ ಸೆಕ್ಯೂರಿಟಿ ಟೀಮ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದ. ಅವರು ಮೇಡಮ್ ನಂಬರ್ನ ಕಳಿಸಿ ಸರ್, ಅದು ಆನ್ನಲ್ಲಿ ಇದೆ ಎಂದ ಮೇಲೆ ಲೊಕೇಶನ್ ಟ್ರೇಸ್ ಮಾಡುವುದು ಸುಲಭ ಎಂದಿದ್ದರು. ಅವರಿಗೆ ಫೋನ್ ನಂಬರ್ ಕಳುಹಿಸಿದವನು ಹಿಂದೆಯೇ ಒಂದೇ ಸಮನೆ ಅವಳಿಗೆ ಕಾಲ್ ಮಾಡತೊಡಗಿದ್ದ. ಮಧ್ಯದಲ್ಲೇ ಬಂದಿತು ಅವನ ತಂದೆಯ ಕರೆ. ಅವರಿಗೆ ಏನಾದರೂ ವಿಷಯ ಗೊತ್ತಾಯಿತಾ ಎಂದುಕೊಳ್ಳುತ್ತಾ ಆತಂಕದಲ್ಲಿಯೇ ಕರೆ ಸ್ವೀಕರಿಸಿದ. ಅತ್ತ ಅವನ ತಂದೆ ವರ್ಮಾ ಗ್ರೂಪ್ ಚೇರ್ಮನ್ ಜೊತೆ ಫಿಕ್ಸ್ ಆಗಿದ್ದ ಮೀಟಿಂಗ್ 1 ಗಂಟೆ ಫ್ರೀ ಫೋನ್ ಆಗಿದೆ. ಅಂದರೆ 11 ಗಂಟೆಗೆ ಮೀಟಿಂಗ್ ಇದೆ. ನಾನು ಈಗಲೇ ಇಲ್ಲಿಂದ ಹೊರಡುತ್ತೇನೆ. ನೀನು ಅಲ್ಲಿಂದ ನೇರವಾಗಿ ವರ್ಮಾ ಗ್ರೂಪ್ಸ್ಗೆ ಬಂದು ಬಿಡೋ ಎಂದಿದ್ದರು. ಅವರ ಮಾತಿಗೆ ಏನು ಹೇಳಬೇಕೋ ತೋಚದಾಗಿತ್ತು ಅವನಿಗೆ. ಸದ್ಯಕ್ಕೆ ಆರಾಧ್ಯ ಸಿಗುವವರೆಗೂ ಎಲ್ಲಿಗೆ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ ಅವನು. ಅದಕ್ಕೆ ಡ್ಯಾಡ್, ನಾನೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಸಾಧ್ಯವಾದರೆ ಬರ್ತೀನಿ, ಇಲ್ಲದೆ ಹೋದರೆ ನೀವೇ ಮೀಟಿಂಗ್ ಅಟೆಂಡ್ ಮಾಡಿಬಿಡಿ ಎಂದಿದ್ದ. 2 ವರ್ಷದಿಂದ ಕಷ್ಟಪಟ್ಟು ತಯಾರು ಮಾಡಿದ ಅವನ ಕನಸಿನ ಪ್ರಾಜೆಕ್ಟ್ನ ಮೀಟಿಂಗ್ ಅವನೇ ಬರುವುದಿಲ್ಲ ಎನ್ನುವುದು ಕೇಳಿ ಸೋಜಿಗವೆನಿಸುತ್ತಿತ್ತು. ಜೊತೆಗೆ ಅವನು ಎಷ್ಟೇ ಸಮಾಧಾನದಿಂದ ಮಾತನಾಡಿದರೂ ಅವನ ಧ್ವನಿಯಲ್ಲಿದ್ದ ಆತಂಕವನ್ನು ಗುರುತಿಸಿದ್ದರು ನಂದನ್ ಅವರು. ಅದರ ಕುರಿತು ಅವನ ಬಳಿ ವಿಚಾರಿಸಿದ್ದಕ್ಕೆ ಏನೋ ಒಂದು ಹೇಳಿ ಕರೆ ತುಂಡರಿಸಿದ್ದ. ಆದರೆ ಇದರಿಂದ ಆತಂಕಗೊಂಡ ನಂದನ್ ಅವರು ಆರಾಧ್ಯಗೆ ಏನಾದರೂ ತಿಳಿದಿರಬಹುದು ಎಂದುಕೊಂಡು ಅವಳಿಗೆ ಕರೆ ಮಾಡಿದರು. ಆಗ ತಾನೇ ತನ್ನ ಫೋನ್ ಕೈಗೆತ್ತಿಕೊಂಡ ಆರಾಧ್ಯ ಒಂದೇ ರಿಂಗಿಗೆ ತನ್ನ ಮಾವನ ಕರೆಯನ್ನು ಸ್ವೀಕರಿಸಿದವಳು ಅವರೊಂದಿಗೆ ಸಹಜವಾಗಿಯೇ ಮಾತನಾಡಿದಳು. ಹಾಗೂ ಆರ್ಯನೇ ತನ್ನನ್ನು ಆಫೀಸ್ಗೆ ಬಿಟ್ಟು ಹೋದ ಎಂದು ಸುಳ್ಳು ಹೇಳಿದಳು. ತಮ್ಮ ಮಗನೊಂದಿಗೆ ಸಂಭಾಷಣೆಯನ್ನು ವಿವರಿಸಿದ್ದ ನಂದನ್ ಅವರು ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದರು. ನೀವು ಟೆನ್ಷನ್ ಮಾಡ್ಕೊಬೇಡಿ ಮಾವ, ನಾನೊಮ್ಮೆ ವಿಚಾರಿಸುತ್ತೇನೆ ಎಂದವಳು ಕರೆ ತುಂಡರಿಸಿದಾಗಲೇ ಅವಳ ಕಣ್ಣಿಗೆ ಬಿದ್ದಿದ್ದು ಸುಮಾರು 60 ಮಿಸ್ ಕಾಲ್ಗಳಿರುವ ನೋಟಿಫಿಕೇಶನ್. ಅದನ್ನು ಕಂಡವಳು, ಅರೆ, ಈ ಕೋಪಿಷ್ಟ ಯಾಕೆ ಇಷ್ಟೊಂದು ಕಾಲ್ ಮಾಡಿದ್ದಾನೆ, ನಾನು ಬೇರೆ ಫೋನ್ ಸೈಲೆಂಟ್ ಮೂಡ್ಗೆ ಹಾಕಿದ್ದೆ, ಇನ್ನೂ ಏನು ಕಾದಿದೆಯೋ ಇವನಿಂದ ಎಂದುಕೊಂಡವಳು ಅವನಿಗೆ ಕಾಲ್ ಮಾಡಿದಳು. ಅವಳದೇ ಚಿಂತೆಯಲ್ಲಿ ಮುಳುಗಿದ್ದವನಿಗೆ ತನ್ನ ಫೋನ್ ಡಿಸ್ಪ್ಲೇ ಮೇಲೆ ಬಂದ ಹೆಸರು ನೋಡಿ ಹೋದ ಜೀವ ಬಂದಂತಾಗಿತ್ತು. ತಕ್ಷಣವೇ ಕರೆ ಸ್ವೀಕರಿಸಿದವನು, ಹಲೋ ಆರು, ಎಲ್ಲಿದೆಯಾ, ನೀನು ಹುಷಾರಾಗಿದೆಯಾ ತಾನೆ, ಇಷ್ಟು ಹೊತ್ತು ಯಾಕೆ ಫೋನ್ ತೆಗೆಯಲಿಲ್ಲ, ನನಗೆಷ್ಟು ಭಯವಾಗಿತ್ತು ಗೊತ್ತಾ, ನಿನಗೇನಾಯಿತು ಅಂತ ಎಂದು ಒಂದೇ ಸಮನೆ ಬಡಬಡಿಸುತ್ತಿದ್ದವನ ಮಾತು ವಿಚಿತ್ರವೆನಿಸಿ ಇವನಿಗೆ ಹೀಗೆಲ್ಲ ಮಾತನಾಡುತ್ತಿದ್ದಾನೆ ಎಂದುಕೊಂಡು ಯೋಚಿಸಿದವಳಿಗೆ ಹೊಳೆದಿತ್ತು ಕಾರಣ. ಅಂದರೆ ಅವನು ನನ್ನನ್ನು ಹುಡುಕಿಕೊಂಡು ಮತ್ತೆ ಅದೇ ಜಾಗಕ್ಕೆ ಹೋಗಿದ್ದಾನೆ ಎಂದುಕೊಂಡವಳ ಮನ ಹರ್ಷದಲ್ಲಿ ತೇಲಿತು. ಮರುಕ್ಷಣವೇ ವಾಸ್ತವಕ್ಕೆ ಬಂದವಳು, ಹಲೋ ಮಿಸ್ಟರ್ ಆರ್ಯವರ್ಧನ್, ಯಾಕೆ ಏನೇನೋ ಮಾತನಾಡುತ್ತಿದ್ದೀರಾ, ಅಷ್ಟಕ್ಕೂ ನೀವು ಯಾಕೆ ನನಗೆ ಅಷ್ಟು ಬಾರಿ ಕಾಲ್ ಮಾಡಿದ್ದು, ನನ್ನ ಫೋನ್ ಸೈಲೆಂಟ್ನಲ್ಲಿತ್ತು ಹಾಗಾಗಿ ಗೊತ್ತಾಗಲಿಲ್ಲ, ಏನಾದರೂ ಹೇಳುವುದಿತ್ತಾ, ಹಾಗೇನಾದರೂ ಇದ್ದರೆ ಬೇಗ ಹೇಳಿ ಎಂದಾಗಲೇ ಅವನಿಗೆ ವಾಸ್ತವದ ಅರಿವಾಗಿತ್ತು. ತನ್ನ ವರ್ತನೆಗೆ ತನ್ನನ್ನು ತಾನೇ ಅಳಿದುಕೊಂಡವನು, ಏನೂ ಇಲ್ಲ, ಡ್ಯಾಡ್ ಕಾಲ್ ಮಾಡಿದ್ರು, ನಿನ್ನನ್ನು ಆಫೀಸಿಗೆ ತಲುಪಿಸಿದೆಯಾ ಎಂದು ಕೇಳಲು, ಅದಕ್ಕೆ ನಿನ್ನನ್ನು ಆಫೀಸಿಗೆ ಹೋಗಿದ್ದೀಯೋ ಇಲ್ಲವೋ ಅಂತ ಕೇಳೋಕೆ ಮಾಡಿದೆ ಅಷ್ಟೇ ಎಂದವನು ಅವಳ ಮಾತಿಗೆ ಕಾಯ್ದ ಕರೆಯನ್ನು ತುಂಡರಿಸಿದ್ದ. ಹಿಂದೆಯೇ ಬಂದಿತ್ತು ಅವನ ಸೆಕ್ಯೂರಿಟಿ ಟೀಮ್ನ ಕರೆ. ಅವರು ಲೊಕೇಶನ್ ಬಗ್ಗೆ ತಿಳಿಸುವ ಮುನ್ನವೇ ಅವಳು ಸೇಫಾಗಿ ಇದ್ದಾಳೆ, ಲೊಕೇಶನ್ನ ಅಗತ್ಯವಿಲ್ಲ ಎಂದು ಹೇಳಿ ಕರೆ ತುಂಡರಿಸಿದ. ಛೆ, ಏನಾಯಿತು ನನಗೆ, ಹೋಗಿ ಹೋಗಿ ಅವಳ ಮುಂದೆ ಅಷ್ಟೊಂದು ರಿಯಾಕ್ಟ್ ಮಾಡಿಬಿಟ್ಟೆನಲ್ಲ, ಛೆ, ಅವಳ ಮೇಲೆ ಎಷ್ಟು ಕೋಪ ಮಾಡಿಕೊಳ್ಳಬೇಕೆಂದರೂ ಅವಳ ಮೇಲಿನ ಪ್ರೀತಿ ಮತ್ತೆ ಮತ್ತೆ ಹೊರಬರುತ್ತೆ. ಆದರೇನು ಪ್ರಯೋಜನ, ಅದನ್ನು ಪಡೆಯುವ ಯೋಗ್ಯತೆಯಾಗಲಿ ಅರ್ಹತೆಯಾಗಲಿ ಅವಳಿಗಿಲ್ಲ, ಮೋಸಗಾತಿಯವಳು ಎಂದುಕೊಂಡವನು ಹೊರಟಿದ್ದು ವರ್ಮಾ ಗ್ರೂಪ್ನ ಕಡೆಗೆ. ಆದರೂ ಅವಳು ಇಷ್ಟು ಬೇಗ ಇಲ್ಲಿಂದ ಆಫೀಸ್ಗೆ ಹೇಗೆ ತಲುಪಿದಳು ಎಂಬುದೇ ಯಕ್ಷ ಪ್ರಶ್ನೆಯಾಗಿ ಉಳಿಯಿತು ಅವನಿಗೆ. ಅವಳ ಕೆಪಾಸಿಟಿಯ ಬಗ್ಗೆ ತಿಳಿಯದವನಿಗೆ ಇಂದು ಅದರ ಒಂದು ಸಣ್ಣ ಝಲಕ್ ಸಿಗುವುದರಲ್ಲಿತ್ತು. ಆರಾಧ್ಯ ಮನೆಯಿಂದ ಹೊರಟಾಗಲೇ ಅವಳ ಗೆಳೆಯ ಅರ್ಜುನ್ಗೆ ಕರೆ ಮಾಡಿ ವಿಷಯ ತಿಳಿಸಿದಳು. ಹಾಗಾಗಿ ಆರ್ಯ ಅವಳನ್ನು ಬಿಟ್ಟು ಹೋದ 2 ನಿಮಿಷಗಳಲ್ಲಿ ಅವಳ ಮುಂದೆ ನಿಂತಿತ್ತು ಒಂದು ಕಾರು. ಅದೇ ಅವರಿಬ್ಬರನ್ನು ಫಾಲೋ ಮಾಡುತ್ತಿತ್ತಲ್ಲ, ಅದೇ ಕಾರು, ಅದು ಆರಾಧ್ಯಳದ್ದೇ ಕಾರು.
ಅವಳ ಫ್ರೆಂಡ್ ಅರ್ಜುನ್ ಅದನ್ನು ತಂದಿದ್ದ. ಕಾರ್ ಬಂದ ಕೂಡಲೇ ಅದರಲ್ಲಿ ಆಫೀಸ್ ತಲುಪಿದವಳು 2 ದಿನದಿಂದ ಪೆಂಡಿಂಗ್ ಉಳಿದಿದ್ದ ಕೆಲಸ ಫೈಲ್ಸ್ ನೋಡಿ ನಂತರ ಯಾರಿಗೋ ಕರೆ ಮಾಡಲೆಂದು ಫೋನ್ ತೆಗೆದುಕೊಂಡಾಗಲೇ ಅವಳಿಗೆ ನಂದನ್ ಅವರ ಕರೆ ಬಂದಿದ್ದು. ಇತ್ತ ವರ್ಮ ಗ್ರೂಪ್ಸ್ ತಲುಪಿದ ಆರ್ಯ ಅದಾಗಲೇ 10 ನಿಮಿಷ ತಡವಾಗಿರುವುದು ಕಂಡು ಹಣೆ ಒತ್ತಿಕೊಂಡ. ಎಲ್ಲ ಅವಳಿಂದಲೇ ಆಗಿದ್ದು ಎಂದು ಆರಾಧ್ಯಳನ್ನು ಬೈದುಕೊಂಡವನು ಒಳಗೆ ಹೋಗಲೋ ಬೇಡವೋ ಎಂದು ಯೋಚಿಸತೊಡಗಿದ್ದ. ಮೊದಲೇ ಅದು ನನ್ನ ಕನಸಿನ ಪ್ರಾಜೆಕ್ಟ್. ಅದನ್ನು ರೆಡಿ ಮಾಡಿದ್ದು ಬೇರೆ ನಾನೇ. ಡ್ಯಾಡ್ ಮೀಟಿಂಗ್ನಲ್ಲಿ ಹೇಗೆ ಡೆಮೋ ಕೊಡುತ್ತಾರೋ ಏನೋ ಎಂದುಕೊಂಡವನು ಅಲ್ಲಿದ್ದ ರಿಸೆಪ್ಷನಿಸ್ಟ್ ಬಳಿ ಹೋಗಿ ಮೀಟಿಂಗ್ಗೆ ಬಂದಿರೋ ವಿಷಯ ತಿಳಿಸಿದ. ಅವರು ಬಾಸ್ಗೆ ಕಾಲ್ ಮಾಡಿ ಮಾತನಾಡಿ ನಂತರ ಅವನನ್ನು ಒಳಗೆ ಬಿಟ್ಟಿದ್ದರು. ಅಲ್ಲಿಂದ ಮೀಟಿಂಗ್ ಹಾಲ್ಗೆ ಬಂದ ಆರ್ಯನಿಗೆ ಶಾಕ್ ಆಗಿತ್ತು. ಏಕೆಂದರೆ ಅಲ್ಲಿನ ಚೇರ್ ಪರ್ಸನ್ ಜಾಗದಲ್ಲಿ ಇದ್ದದ್ದು ಬೇರೆ ಯಾರೂ ಅಲ್ಲ, ಆರಾಧ್ಯ. ಅಲ್ಲಿ ಅವಳೊಂದಿಗೆ ಪ್ರಾಜೆಕ್ಟ್ ಬಗ್ಗೆ ಅಪ್ರೋಚ್ ಮಾಡಲು ಸುಮಾರು 4 ಕಂಪನಿಗಳು ಹಾಜರಿದ್ದವು. ಅದರಲ್ಲಿ ಆರ್ಯನ ಕಂಪನಿಗೆ ಒಂದು ಶಾರ್ಟ್ ಹಾಕಿ ಟಿಪ್ ಟಾಪ್ ಆಗಿ ಕೋಟ್ ಧರಿಸಿದ್ದ ಅವಳು ನಿಜಕ್ಕೂ ಸೌಂದರ್ಯದ ಗಣಿಯೇ. ಒಮ್ಮೆ ಎಲ್ಲರನ್ನು ಸರಿಯಾಗಿ ಗಮನಿಸಿದವನಿಗೆ ಎಲ್ಲರ ಕಣ್ಣು ತನ್ನ ಮಡದಿಯ ಮೇಲೆ ಇರುವುದು ಅರಿವಾಗಿತ್ತು. ಅವಳನ್ನೊಮ್ಮೆ ದಿಟ್ಟಿಸಿ ನೋಡಿದ್ದ. ಕತ್ತಲ್ಲಿ ಮಾಂಗಲ್ಯ ಕಾಣಿಸುತ್ತಿಲ್ಲ. ಕಾಲಲ್ಲಿ ಶೂಸ್ ಧರಿಸಿದ್ದರಿಂದ ಕಾಲುಂಗುರ ಹಾಕಿದ್ದಳೋ ಇಲ್ಲವೋ ತಿಳಿಯುತ್ತಿಲ್ಲ. ಅದೇಕೋ ಒಂದು ರೀತಿಯ ಅಸಮಾಧಾನ ಉಂಟಾಗಿತ್ತು ಅವನಿಗೆ. ಆಗ ತಾನೇ ಮೀಟಿಂಗ್ ಶುರುವಾಗಿತ್ತು. ತನ್ನನ್ನು ತಾನು ಆರಾಧ್ಯ ದಿವಾನ್ ಎಂದು ಪರಿಚಯಿಸಿಕೊಂಡ ಆರಾಧ್ಯ ತಮ್ಮ ಕಂಪನಿಯ ಬಗ್ಗೆ ಕೆಲವು ವಿವರಣೆಗಳನ್ನು ನೀಡಿ ಎಲ್ಲರ ಪ್ರಾಜೆಕ್ಟ್ ಡೆಮೋ ಕೊಡುವಂತೆ ಹೇಳಿ ಒಂದು ಕಡೆ ಕುಳಿತಿದ್ದಳು. ಅವಳಲ್ಲಿದ್ದ ಶಿಸ್ತು ಹಾಗೂ ಗಾಂಭೀರ್ಯ ಕಂಡು ಹಿಡಿದ ನಂದನ್ ಅವರಿಗೆ. ಆದರೆ ಆರ್ಯನಿಗೆ ಮಾತ್ರ ಅವಳನ್ನು ಆರಾಧ್ಯ ಆರ್ಯವರ್ಧನ್ ಎಂದು ಹೇಳಿಕೊಳ್ಳದೆ ಆರಾಧ್ಯ ದಿವಾನ್ ಎಂದು ಹೇಳಿಕೊಂಡಿದ್ದು ಅಸಮಾಧಾನವನ್ನು ಉಂಟು ಮಾಡಿತು. ಜೊತೆಗೆ ಇಷ್ಟು ಹೊತ್ತು ಅವಳಿಗಾಗಿ ತಾನು ಪಟ್ಟ ಪಾಡು ನೆನೆದವನು ಅವಳು ಮಾತ್ರ ಎಷ್ಟು ಆರಾಮಾಗಿ ಇದ್ದಾಳಲ್ಲ ಎಂದು ಒಳಗೊಳಗೆ ಕುದಿಯುತ್ತಿದ್ದ. ಆದರೆ ಅದನ್ನು ತೋರಿಸಿಕೊಳ್ಳುವ ಸಂದರ್ಭ ಅದಾಗಿರಲಿಲ್ಲ. ಅವನ ಸರದಿ ಬಂದಾಗ ಚೆನ್ನಾಗಿಯೇ ನೀಡಿದವನು ದುಮುಗುಡುತ್ತಲೇ ಹೋಗಿ ತನ್ನ ಸೀಟ್ನಲ್ಲಿ ಕುಳಿತಿದ್ದ. ಅವನನ್ನೇ ಗಮನಿಸುತ್ತಿದ್ದ ಆರಾಧ್ಯ ಒಳಗೊಳಗೆ ನಕ್ಕಿದಳು. ಜಮದಗ್ನಿ, ಸ್ವಲ್ಪವೂ ಬದಲಾಗಿಲ್ಲ ಇವನು. ಈಗಲೂ ಮೂಗಿನ ತುದಿಯಲ್ಲೇ ಇರುತ್ತೆ ಕೋಪ ಎಂದುಕೊಂಡವಳು ಮುಂದಿನ ಡೆಮೋಗಳ ಕಡೆಗೆ ಗಮನ ಹರಿಸಿದಳು. ಮೀಟಿಂಗ್ ಮುಗಿದ ಬಳಿಕ ವರ್ಧನ್ ಕಂಪನಿ ಹಾಗೂ ಶರ್ಮಾ ಕಂಪನಿ ಎರಡನ್ನೂ ತನ್ನ ಕ್ಯಾಬಿನ್ಗೆ ಬಂದು ಭೇಟಿಯಾಗಲು ತಿಳಿಸಿ ಮೀಟಿಂಗ್ ಮುಗಿಸಿದಳು. ಅವಳ ಕ್ಯಾಬಿನ್ಗೆ ಬಂದ ಕೂಡಲೇ ಶರ್ಮಾ ಕಂಪನಿಯವರ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿದವಳು ಅವರನ್ನು ಕಳುಹಿಸಿ ನಂದನ್ ಅವರೊಂದಿಗೆ ಮಾತಿಗಿಳಿದಿದ್ದಳು. ಅವರು ಡೆಮೋ ಕೊಟ್ಟಿರೋ ಪ್ರಾಜೆಕ್ಟ್ನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲು ತಿಳಿಸಿದವಳು. ನಮಗೆ ಮತ್ತಷ್ಟು ಹೊಸ ಹೊಸ ಐಡಿಯಾಗಳು ಬೇಕು. ಅದರಲ್ಲೂ ಕ್ಲಾಸಿ ಸ್ಟೈಲ್ನಲ್ಲಿ ಇರುವ ಮಾಡರ್ನ್ ಡಿಸೈನ್ಗಳು ಬೇಕು. ನಿಮಗೆ 1 ವಾರ ಸಮಯ ಕೊಡುತ್ತೇನೆ. ನೀವು ಮತ್ತಷ್ಟು ಹೊಸ ಡಿಸೈನ್ಗಳೊಂದಿಗೆ ಬಂದರೆ ಮುಂದಿನ ವಾರವೇ ನಾವು ಪ್ರಾಜೆಕ್ಟ್ ಶುರು ಮಾಡಬಹುದು. ಅಲ್ಲಿ ಸಂಬಂಧಗಳಿಗೆ ಯಾವುದೇ ಅವಕಾಶವಿಲ್ಲವೆಂದು. ಪಕ್ಕ ಬಿಸಿನೆಸ್ ವುಮೆನ್ ಹಾಗೆ ಮಾತನಾಡಿ ಅವಳ ಧಾಟಿ ಹಾಗೂ ಗಾಂಭೀರ್ಯತೆ ನಂದನ್ ಅವರಿಗೆ ಮೆಚ್ಚುಗೆಯಾಗಿತ್ತು. ಮುಂದಿರುವವರು ಯಾರೆಂದು ಸಹ ಲೆಕ್ಕಿಸದೆ ಕೇವಲ ವ್ಯವಹಾರದ ದೃಷ್ಟಿಯಿಂದ ಮಾತನಾಡುವ ಅವಳ ದೃಷ್ಟಿಕೋನ ಅವರಿಗೆ ಬಹಳವೇ ಹಿಡಿಸಿತು. ತಮ್ಮ ಸೊಸೆಯ ಬಗ್ಗೆ ಹೆಮ್ಮೆ ಪಟ್ಟುಕೊಂಡರು. ಆದರೆ ಆರ್ಯನಿಗೆ ಮಾತ್ರ ಅದು ಅವಳ ಅಹಂಕಾರದಂತೆ ಕಂಡಿತು. ಜೊತೆಗೆ ಕೋಪವೂ ಬಂದಿತ್ತು. ಆದರೆ ತಂದೆ ಮುಂದೆ ಮಾತನಾಡಲಾಗದೆ ಸುಮ್ಮನಾದ. ನಂದನ್ ಅವರು ಅವಳ ಮಾತಿಗೆ ಒಪ್ಪಿಗೆ ನೀಡಿ ಮುಂದಿನ ವಾರ ಹೊಸ ಡಿಸೈನ್ಸ್ಗಳೊಂದಿಗೆ ಬರುವುದಾಗಿ ಹೇಳಿ ಹೊರಡಲು ಅನುವಾದರು. ಅದೇ ಸಮಯಕ್ಕೆ ನಾವು ಒಳಗೆ ಬರಬಹುದಾ ಮೇಡಮ್ ಎಂಬ ಧ್ವನಿಗೆ ಎಲ್ಲರ ಗಮನ ಆ ಕಡೆ ಹೋಗಿತ್ತು. ಕಮ್ ಇನ್ ಎಂದವಳು ಅಲ್ಲಿರುವ ಅರ್ಜುನ್ನನ್ನು ಕಂಡು, ಲೋ, ನನ್ನ ಚೇಂಬರ್ಗೆ ಬರೋಕೆ ನಿನಗೆ ಪರ್ಮಿಷನ್ ಬೇಕಾ, ಬಾ ಒಳಗೆ ಎಂದಿದ್ದಳು. ನಂತರ ನಂದನ್ ಅವರ ಕಡೆ ತಿರುಗಿದ ಅವಳು, ಇವನು ನನ್ನ ಜೀವದ ಗೆಳೆಯ, ನನ್ನ ಜೀವ ಎಂದು ಅವಳು ಕಂಪ್ಲೀಟ್ ಮಾಡುವ ಮುನ್ನವೇ, ಅಮ್ಮ ತಾಯಿ ಸಾಕು ನಿಲ್ಲಿಸು, ನಿನ್ನ ಹೊಗಳಿಕೆ ಕೇಳಿ ಸಾಕಾಗಿ ಹೋಗಿದೆ ನನಗೆ ಎಂದವನು ತನ್ನನ್ನು ತಾನು ಅವರಿಗೆ ಪರಿಚಯಿಸಿಕೊಂಡು ಒಂದಷ್ಟು ಫೈಲ್ಗಳನ್ನು ಅವಳ ಕೈಗಿಟ್ಟು, ಇದೆಲ್ಲ ಫೈಲ್ಸ್ಗೂ ಇವತ್ತೇ ಸೈನ್ ಆಗಬೇಕು ಆರು, ನಿನಗೆ ಫ್ರೀ ಆದಾಗ ಒಮ್ಮೆ ಚೆಕ್ ಮಾಡಿ ಸೈನ್ ಮಾಡಿಡು ಎಂದಿದ್ದ. ಅದಕ್ಕವಳು, ನೀನು ಚೆಕ್ ಮಾಡಿದ್ದೀಯ ತಾನೆ, ನೀನು ಚೆಕ್ ಮಾಡಿದರೂ ನಾನು ಚೆಕ್ ಮಾಡಿದರೂ ಎರಡೂ ಒಂದೇ, ಈಗಲೇ ಸೈನ್ ಮಾಡಿ ಕೊಡುತ್ತೇನೆ, ತೆಗೆದುಕೊಂಡು ಹೋಗು ಎಂದವಳು ಆ ಕ್ಷಣವೇ ಸೈನ್ ಮಾಡಿ ಕೊಟ್ಟಿದ್ದಳು. ಅವರಿಬ್ಬರ ಒಡನಾಟದಲ್ಲಿ ಇದ್ದಿದ್ದು ಪರಿಶುದ್ಧವಾದ ಸ್ನೇಹವಷ್ಟೇ. ಅದನ್ನು ಗುರುತಿಸಿದ ನಂದನ್ ಅವರಿಗೂ ಅವರಿಬ್ಬರ ಸ್ನೇಹದ ಬಗ್ಗೆ ಗೌರವವಿತ್ತು. ಆದರೆ ಅರ್ಜುನ್ ಅವಳನ್ನು ಆರು ಎಂದಿದ್ದು ಹಾಗೂ ತನ್ನನ್ನು ಅವಳ ಗಂಡನೆಂದು ಪರಿಚಯಿಸದೆ ಇದ್ದಿದ್ದು ನೋಡಿ ಅಸೂಯೆಯ ಕಿಡಿ ಒತ್ತಿಕೊಂಡಿದ್ದು ಮಾತ್ರ ಆರ್ಯನಲ್ಲಿ. ಅದಕ್ಕೆ ತುಪ್ಪ ಸುರಿಯುವಂತೆ ಅವರು
ವರ್ಮಾ ಗ್ರೂಪ್ಸ್ನಿಂದ ಹಿಂತಿರುಗುವಾಗ ಅಲ್ಲಿಯ ಸ್ಟಾಫ್ ಮೆಂಬರ್ಸ್ ಕೆಲವರು ಆರಾಧ್ಯ ಹಾಗೂ ಅರ್ಜುನ್ ಬಗ್ಗೆ ಅವರಿಬ್ಬರು ಒಳ್ಳೆಯ ಜೋಡಿ ಎಂದು ಮಾತನಾಡಿದ್ದು ಕೇಳಿ ಮತ್ತಷ್ಟು ಉರಿದು ಹೋಗಿತ್ತು. ಆದರೆ ನಂದನ್ ಅವರು ಮಾತ್ರ ಕಾಮಾಲೆ ಕಣ್ಣಿನವರಿಗೆ ಕಾಣುವುದೆಲ್ಲ ಹಳದಿ ಅಂತ ಗಾದೆಯೇ ಇದೆಯಲ್ಲ, ಒಂದು ಗಂಡು ಒಂದು ಹೆಣ್ಣು ಸ್ವಲ್ಪ ಕ್ಲೋಸ್ ಆಗಿದ್ದರೆ ಸಾಕು, ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ, ನೀನು ಅವರ ಮಾತಿಗೆಲ್ಲ ತಲೆಕೆಡಿಸಿಕೊಳ್ಳಬೇಡ ಎಂದು ಮಗನಿಗೆ ಬುದ್ಧಿ ಹೇಳಿದರು. ಎಲ್ಲಿ ತನ್ನ ಮಗ ಬೇರೆಯವರ ಮಾತು ಕೇಳಿಕೊಂಡು ಸಂಸಾರ ಹಾಳು ಮಾಡಿಕೊಳ್ಳುತ್ತಾನೋ ಎಂಬ ಭಯದಲ್ಲೇ. ಮೀಟಿಂಗ್ ಮುಗಿಸಿ ಅಪ್ಪ ಮಗ ಇಬ್ಬರು ಅವರವರ ಕಂಪನಿಗಳಿಗೆ ತೆರಳಿದರು. ಹೌದು, ಅವರಿಬ್ಬರದು ಬೇರೆ ಬೇರೆ ಕಂಪನಿ. ನಂದನ್ ಅವರು ನಡೆಸುತ್ತಿರುವ ಟೆಕ್ಸ್ಟೈಲ್ ಇಂಡಸ್ಟ್ರಿ ಹಾಗೂ ಆ್ಯಡ್ ಏಜೆನ್ಸಿ. ಆದರೆ ಆರ್ಯನಿಗೆ ಮೊದಲಿನಿಂದಲೂ ಇಂಟೀರಿಯರ್ ಹಾಗೂ ಬ್ಯಾಕ್ಗ್ರೌಂಡ್ ಡಿಸೈನ್ನಲ್ಲಿ ಹೆಚ್ಚು ಆಸಕ್ತಿ ಇತ್ತು. ನಂದನ್ ಅವರು ನಮ್ಮ ಕಂಪನಿಯಿಂದಲೇ ಅದಕ್ಕೆ ಸಂಬಂಧಿಸಿದ ಹೊಸ ಬ್ರಾಂಚ್ ತೆರೆಯೋಣ ಎಂದುಕೊಂಡಿದ್ದರು. ಆದರೆ ಆರ್ಯನಿಗೆ ಮಾತ್ರ ತಾನೇ ಒಂದು ಹೊಸ ಕಂಪನಿ ಕಟ್ಟಬೇಕೆಂಬ ಕನಸಿತ್ತು. ಹಾಗಾಗಿ ಅವನ ತಂದೆಯ ಆಹ್ವಾನವನ್ನು ನಿರಾಕರಿಸಿ ಬ್ಯಾಂಕ್ನಿಂದ ಲೋನ್ ತೆಗೆದು ಇಂಟೀರಿಯರ್ ಹಾಗೂ ಬ್ಯಾಕ್ಗ್ರೌಂಡ್ ಡಿಸೈನ್ ಸಂಬಂಧಿಸಿದಂತೆ ಒಂದು ಕಂಪನಿ ತೆರೆದ. ದೊಡ್ಡ ದೊಡ್ಡ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಅವರ ಅಗತ್ಯಗಳನ್ನು ಪೂರೈಸುವುದು ಅದರ ಮುಖ್ಯ ಉದ್ದೇಶವಾಗಿತ್ತು. ಈ 2-3 ವರ್ಷಗಳಲ್ಲಿಯೇ ಸಾಕಷ್ಟು ಹೆಸರು ಗಳಿಸಿದ್ದನಾದರೂ ವರ್ಮಾ ಗ್ರೂಪ್ಸ್ನಷ್ಟು ದೊಡ್ಡದಾಗಿ ಏನು ಬೆಳೆದಿರಲಿಲ್ಲ ಅವನ ಕಂಪನಿ. ಈಗ ಇಬ್ಬರು ಬಂದಿದ್ದು ಇಬ್ಬರ ಪಾರ್ಟ್ನರ್ಶಿಪ್ನಲ್ಲಿ ತಯಾರಾದ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತನಾಡಲು. ಆರ್ಯ ಅವನ ಕಂಪನಿಯನ್ನು ನೋಡಿಕೊಂಡರೆ ನಂದನ್ ಅವರ ಕಂಪನಿಯನ್ನು ನಂದನ್ ಹಾಗೂ ಹರ್ಷ ಇಬ್ಬರು ಸೇರಿ ನೋಡಿಕೊಳ್ಳುತ್ತಿದ್ದರು. ಆಫೀಸ್ಗೆ ಬಂದ ನಂದನ್ ಅವರು ಅಂತಹ ಮುಖ್ಯವಾದ ಮೀಟಿಂಗ್ ಯಾವುದೂ ಇರದಿದ್ದ ಕಾರಣ ಹರ್ಷನಿಗೆ ಎಲ್ಲ ಕೆಲಸ ವಹಿಸಿ ಮನೆಗೆ ಬಂದಿದ್ದರು. ಮೊದಲು ಸೊಸೆಯ ಸಾಧನೆಯ ಬಗ್ಗೆ ಹೆಂಡತಿಯಲ್ಲಿ ಹೇಳಬೇಕಿತ್ತು ಅವರು. ಅದೇ ಸಂಭ್ರಮದಲ್ಲಿ ಮನೆಗೆ ಬಂದಿದ್ದರು. ಟಾಪ್ 1 ಕಂಪನಿಗೆ ತನ್ನ ಸೊಸೆಯೇ ಮಾಲೀಕಳೆಂಬ ಗರ್ವ ಅವರಿಗೆ. ಬಂದವರೇ ಅನುಪಮ ಅವರ ಬಳಿ ಇಂದು ನಡೆದಿದ್ದೆಲ್ಲವನ್ನು ಹೇಳಿ ಸೊಸೆಯನ್ನು ಹೊಗಳಿದ್ದೇ ಹೊಗಳಿದ್ದು. ಆದರೆ ಇದರಿಂದ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದ್ದು ಮಾತ್ರ ಆಕಾಂಕ್ಷಾಗೆ. ಅವಳ ಓದು ಮುಗಿದಾಗಿನಿಂದಲೂ ಅವಳ ತಂದೆ ಹೇಳುತ್ತಲೇ ಇದ್ದರು, ಕಂಪನಿಯ ವ್ಯವಹಾರಗಳ ಕಡೆಗೂ ಕೊಂಚ ಗಮನ ಕೊಡು ಮಗಳೇ, ಅದರಿಂದ ನಿನಗೂ ಮುಂದೆ ಸಹಾಯವಾಗಬಹುದು ಎಂದು. ಆದರೆ ಅವರ ಮಾತಿಗೆ ಬೆಲೆ ಕೊಡದೆ ಯಾವಾಗಲೂ ಪಾರ್ಟಿ ಪಬ್ಬು ಎಂದು ಸುತ್ತುತ್ತಿದ್ದಳು ಆಕಾಂಕ್ಷ. ಅವಳ ಸ್ನೇಹಿತರ ಬಳಗವೂ ಹಾಗೆಯೇ ಇತ್ತು ಬಿಡಿ. ದುಡ್ಡೊಂದಿದ್ದರೆ ಸಾಕು, ಏನು ಬೇಕಾದರೂ ನಮ್ಮ ಕಾಲ ಕೆಳಗೆ ಬಂದು ಬೀಳುತ್ತದೆ ಎಂಬ ಮನೋಭಾವ ಬೆಳೆಸಿಕೊಂಡವಳು ಹರ್ಷನ ಶ್ರೀಮಂತಿಕೆ ಕಂಡು ಅವನ ಹಿಂದೆ ಬಿದ್ದು ಮದುವೆಯಾಗಿದ್ದಳು. ಆದರೆ ಮೊದಲ ದಿನದಿಂದಲೇ ಇಲ್ಲಿಯ ರೀತಿ ರಿವಾಜುಗಳು ಅವಳಿಗೆ ಪಂಜರದಂತೆ ಕಂಡಿದ್ದವು. ಮೊದಲ ದಿನವೇ ಪಬ್ಗೆ ಹೋಗಬೇಕೆಂದುಕೊಂಡವಳಿಗೆ ತಡೆಯಾಜ್ಞೆ ಹೊರಡಿಸಿದ್ದ ಹರ್ಷ. ಅವನ ಮೇಲೆ ಕೋಪ ಬಂದಿದ್ದಾದರೂ ತೋರಿಸುವಂತಿರಲಿಲ್ಲ. ಏಕೆಂದರೆ ಆತ್ಮಹತ್ಯೆ ನಾಟಕವಾಡಿ ಅವನನ್ನು ಪೀಚಿಗೆ ಸಿಲುಕಿಸಿ ಮದುವೆಯಾಗಿದ್ದಳು ಆಕಾಂಕ್ಷ. ಅವನಾದರೂ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಅವಳನ್ನು ಒಪ್ಪಿದ ಅಷ್ಟೆ. ಈಗ ಮಾತೆತ್ತಿದರೆ ಸಾಕು, ನನಗಾಗಿ ಸಾಯಲು ಹೊರಟಿದ್ದವಳು ನೀನು, ಈಗೇನಾಯಿತು? ನನ್ನ ಮದುವೆಯಾದ ಕೂಡಲೇ ನಿನ್ನ ಪ್ರೀತಿ ಕಡಿಮೆಯಾಗಿ ಹೋಯಿತಾ? ಇಷ್ಟೇನ ನಿನ್ನ ಪ್ರೀತಿ ಎಂದೆಲ್ಲ ಮಾತಿನಲ್ಲೇ ಕಟ್ಟಿ ಹಾಕಿ ಬಿಡುತ್ತಿದ್ದ ಹರ್ಷ. ಸದ್ಯಕ್ಕೆ ಮನೆ ಯಜಮಾನಿಕೆ ದೊರಕುವವರೆಗೂ ಸುಮ್ಮನಿದ್ದು ನಂತರ ಎಲ್ಲರಿಗೂ ಸರಿಯಾಗಿ ಪಾಠ ಕಲಿಸುತ್ತೇನೆ ಎಂದುಕೊಂಡವಳಿಗೂ ಗೊತ್ತಿಲ್ಲ, ಮುಂದೊಂದು ದಿನ ಈ ಮನೆಯಲ್ಲಿ ಒಂದು ಸಣ್ಣ ಜಾಗ ದೊರೆತರೆ ಸಾಕು ಎಂದು ಪರದಾಡುವ ಪರಿಸ್ಥಿತಿ ಬರಬಹುದೆಂದು. ಅತ್ತೆ ಮಾವನ ಮಾತು ಕೇಳಿಸಿಕೊಂಡವಳು ಹೇಗಾದರೂ ಹರ್ಷನನ್ನು ಒಪ್ಪಿಸಿ ತಾನು ಸಹ ಆಫೀಸಿಗೆ ಹೋಗಬೇಕು ಎಂದು ತೀರ್ಮಾನಿಸಿದಳು. ಅಂದಿನ ದಿನವೆಲ್ಲ ಆರಾಧ್ಯ ವಿಷಯವೇ ಹರಿದಾಡುತ್ತಿತ್ತು ಮನೆಯಲ್ಲಿ. ಆಫೀಸ್ನಿಂದ ಸಂಜೆ ಮನೆಗೆ ಬಂದ ಆರ್ಯನ ಕಿವಿಗೂ ಅವಳ ಗುಣಗಾನಗಳು ಬಿದ್ದಿದ್ದವು. ಅಂದು ಸಂಜೆ ಕಾಫಿ ಕುಡಿಯುವ ಸಮಯದಲ್ಲಿ ನಂದನ್ ಅವರು ಅವಳ ಬಗ್ಗೆ ಹೇಳುತ್ತಿದ್ದರೆ ಇರಿಸು ಮುರಿಸಾದ ಆರ್ಯ, ಡ್ಯಾಡ್ ಸಾಕು ಡ್ಯಾಡ್. ಬಂದಾಗಿನಿಂದ ಅದನ್ನು ಕೇಳಿ ತಲೆ ಚಿಟ್ಟಿಡಿದು ಹೋಗಿದೆ. ಅವಳೇನು ಬಡತನದಿಂದ ಬಂದವಳಲ್ಲ, ಕೋಟಿ ಕೋಟಿ ಹಣ ಪಡೆಯುತ್ತಾ ಬಿದ್ದಿರುವಾಗ ಯಾರು ಬೇಕಾದರೂ ಕಂಪನಿ ಕಟ್ಟುತ್ತಾರೆ, ಅದರಲ್ಲೇನಿದೆ ದೊಡ್ಡ ವಿಷಯ ಎಂದವನು ಮಾತಿಗೆ ಅನುಪಮ ಅವರು ಸಾಕು ಸುಮ್ಮನಿರೋ, ಏನೇನೋ ಮಾತಾಡಬೇಡ, ಅಷ್ಟಕ್ಕೂ ಅವಳು ಅವರಪ್ಪನ ದುಡ್ಡಿನಲ್ಲಿ ಕಂಪನಿ ಕಟ್ಟಿದ್ದಾಳೆ ಅಂತ ಹೇಗೆ ಹೇಳ್ತೀಯಾ? ಅವಳು ಸಹ ನಿನ್ನಂತೆ ಲೋನ್ ತೆಗೆದು ಕಂಪನಿ ಕಟ್ಟಿರಬಹುದಲ್ಲ. ಒಬ್ಬರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಮಾತನಾಡುವುದು ತಪ್ಪು. ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ನಾನು ಎಂದವರ ಮಾತಿನಲ್ಲಿ ಅಸಮಾಧಾನ ಇದ್ದದ್ದು ನಿಜ. ಅಲ್ಲೇ ಕುಳಿತಿದ್ದ ಹರ್ಷ ಹಾಗೂ ನಂದನ್ ಅವರು ಕೂಡ ಅನುಪಮ ಅವರ ಮಾತನ್ನು ಅನುಮೋದಿಸಿದರು. ಈ ಎಲ್ಲ ಮಾತುಗಳು ಆಗತಾನೆ ಮನೆ ಹೊಸ್ತಿಲಿಗೆ ಬಂದ ಆರಾಧ್ಯಳ ಕಿವಿಯನ್ನು ತಲುಪುತ್ತವು. ಅವಳನ್ನೊಮ್ಮೆ ನೋಡಿದ ಆರ್ಯ ಅದಾಗಲೇ ಶೂಸ್ ಬಿಚ್ಚಿ ಬಂದಿದ್ದರಿಂದ ಅವಳ ಕಾಲಲ್ಲಿದ್ದ ಕಾಲುಂಗುರ ಕಂಡಿತು. ಅದನ್ನು ನೋಡಿದವನು ಮನಸ್ಸಿಗೆ ಕೊಂಚ ಸಮಾಧಾನವಾಗಿತ್ತು. ಆದರೂ ಅಲ್ಲಿ ಇರದೆ ಎದ್ದು ರೂಮಿಗೆ ನಡೆದು ಬಿಟ್ಟ. ಹರ್ಷ ಸಹ ಯಾವುದೋ ಕೆಲಸವಿದೆ ಎಂದು ರೂಮ್ ಸೇರಿದ. ಇಷ್ಟು ಹೊತ್ತು ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಆಕಾಂಕ್ಷ ಅವರಿಬ್ಬರ ನಡುವೆ ಒಡಕು ಮೂಡಿಸಲು ಇದೇ ಸರಿಯಾದ ಸಮಯವೆಂದು ಆರ್ಯನ ಹಿಂದೆಯೇ ಕಾಫಿ ಕೊಡುವ ನೆಪದಲ್ಲಿ ಹೋಗಿದ್ದಳು. ಉರಿಯುವ ಬೆಂಕಿಗೆ ತುಪ್ಪ ಸುರಿಯಲು.
ಸೊಸೆಯನ್ನು ಕಂಡ ನಂದನ್ ಅವರು ಅವನ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡ ಮಗಳೇ. ಅವನು ಮೊದಲಿನಿಂದಲೂ ಹಾಗೆಯೇ, ಸ್ವಲ್ಪ ಮುಂಗೋಪ ಜಾಸ್ತಿ. ಅವನು 2 ವರ್ಷದಿಂದ ಪ್ಲ್ಯಾನ್ ಮಾಡಿದ ಪ್ರಾಜೆಕ್ಟನ್ನು ನೀನು ಅಪ್ರೂವ್ ಮಾಡಿಲ್ಲ ಅಂತ ಕೋಪ ಬಂದಿದೆ ಅಷ್ಟೆ. ನೀನೇ ಸ್ವಲ್ಪ ಹೊಂದಿಕೊಂಡು ಹೋಗಬೇಕು ಎಂದಿದ್ದರು. ಅವರ ಮಾತಿಗೆ ಮುಗುಳು ನಕ್ಕವಳು, ಪರವಾಗಿಲ್ಲ ಮಾವ, ನನಗೆ ಅದೆಲ್ಲ ಅಭ್ಯಾಸವಾಗಿ ಹೋಗಿದೆ ಎಂದು ಬಿಟ್ಟಿದ್ದಳು ಮರೆತು. ಅವಳ ಮಾತಿಗೆ, ಇದೇನು ಅತ್ತಿಗೆ, ನೀವು ಬಂದು 3-4 ದಿನಗಳಾಯಿತು ಅಷ್ಟೆ. ನೋಡಿದರೆ ಅಣ್ಣ ನಿಮಗೆ ಎಷ್ಟು ವರ್ಷಗಳಿಂದ ಪರಿಚಯ ಎನ್ನುವ ಥರ ಮಾತಾಡ್ತಿದ್ದೀರಾ ಎಂದು ಆಗ ತಾನೇ ಬಂದ ಅದಿತಿ ಕೇಳಿದಾಗಲೇ ತನ್ನ ತಪ್ಪಿನ ಅರಿವಾಗಿದ್ದು. ಅವಳ ಮಾತಿಗೆ ಏನು ಹೇಳಬೇಕೆಂದು ತೋಚದೆ, ಅದು ನಾನು ಹೇಳಿದ್ದು ಕೂಡ 4 ದಿನದಿಂದ ಅಭ್ಯಾಸವಾಗಿದೆ ಅಂತಾನೆ ಎಂದಿದ್ದಳು ಆರಾಧ್ಯ. ಒಳಗೆ ಬಂದ ಅದಿತಿ ಅತ್ತಿಗೆಯನ್ನೊಮ್ಮೆ ಸುತ್ತಲೂ ತಿರುಗಿ ನೋಡಿ, ವಾವ್ ಅತ್ತಿಗೆ, ಲುಕಿಂಗ್ ಗಾರ್ಜಿಯಸ್. ಈ ಡ್ರೆಸ್ನಲ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀರಾ ನೀವು ಎಂದಿದ್ದಳು. ಅವಳಿಗೆ ಥ್ಯಾಂಕ್ಸ್ ಹೇಳಿದವಳ ನೋಟ ಅತ್ತೆಯ ಕಡೆ ಸರಿದಿತ್ತು. ಅವರ ನೋಟ ತನ್ನ ಕಡೆಯೇ ಇದ್ದಿದ್ದು ಗಮನಿಸಿದವಳು, ಸಾರಿ ಅತ್ತೆ, ಅದು ಲಾಸ್ಟ್ ಮೀಟಿಂಗ್ ಇದ್ದಿದ್ದು ಬೇರೆ ಕಂಪನಿಯಲ್ಲಿ. ಅಲ್ಲಿಂದ ಮತ್ತೆ ಕಂಪನಿಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬರುವುದು ತಡವಾಗುತ್ತೆ ಅಂತ ಹಾಗೆ ಬಂದು ಬಿಟ್ಟೆ ಎಂದು ತಲೆ ತಗ್ಗಿಸಿ ನುಡಿದಳು. ಅವಳ ಸನಿಹ ಬಂದ ಅನುಪಮ ಅವರು ಅವಳ ಗಲ್ಲ ಹಿಡಿದು ಮುಖವನ್ನು ಮೇಲೆತ್ತಿ, ಅದಕ್ಕೆ ಯಾಕೆ ತಲೆ ತಗ್ಗಿಸುವುದು? ನನ್ನ ಸೊಸೆ ಯಾರ ಮುಂದೆಯೂ ಹೀಗೆ ತಲೆ ತಗ್ಗಿಸಕೂಡದು. ಇನ್ಫ್ಯಾಕ್ಟ್ ಈ ಡ್ರೆಸ್ನಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀಯ ಗೊತ್ತಾ ಎಂದವರು ಅವಳಿಗೆ ದೃಷ್ಟಿ ತೆಗೆದಿದ್ದರು. ಅಂದರೆ ನಾನು ಈ ಥರ ಬಟ್ಟೆ ಹಾಕಿದರೆ ನಿಮಗೇನು ಬೇಸರವಿಲ್ಲ ತಾನೆ ಎಂದವಳಿಗೆ. ಖಂಡಿತ ಇಲ್ಲ, ಬಿಸಿನೆಸ್ ವುಮೆನ್ ನೀನು, ಹೇಗಿರಬೇಕೋ ಹಾಗೆ ಇದ್ದೀಯಾ. ಒಂದು ಕಾಲದಲ್ಲಿ ನಾನು ಕೂಡ ಬಿಸಿನೆಸ್ ಫೀಲ್ಡ್ನಲ್ಲಿ ಇದ್ದವಳೆ, ನನಗೂ ಅರ್ಥವಾಗುತ್ತೆ ಎಂದವರ ಮಾತು ಆಶ್ಚರ್ಯ ತರಿಸಿದ್ದು ಅವಳಿಗೆ. ಹೌದು ಮಗಳೇ, ಇವತ್ತು ನಮ್ಮ ಕಂಪನಿ ಇಷ್ಟು ದೊಡ್ಡದಾಗಿ ಬೆಳೆದಿರೋದು ನನ್ನೊಬ್ಬನಿಂದ ಅಲ್ಲ, ನನ್ನಷ್ಟು ಪರಿಶ್ರಮ ನಿನ್ನ ಅತ್ತೆಯದು ಇದೆ. ಮೊದಲೆಲ್ಲ ಇಬ್ಬರು ಒಟ್ಟಿಗೆ ಆಫೀಸ್ಗೆ ಹೋಗಿ ಬರ್ತಿದ್ವಿ. ಅಪ್ಪ ಅಮ್ಮ ಹೋದ ಮೇಲೆ ಮನೆ ಜವಾಬ್ದಾರಿ ಪೂರ್ತಿ ವಹಿಸಿಕೊಂಡು ಆಫೀಸ್ಗೆ ಬರುವುದನ್ನು ಬಿಟ್ಟು ಬಿಟ್ಟಳು ಇವಳು. ನಿನಗೆ ಗೊತ್ತಾ, ಇವತ್ತು ನಿನ್ನನ್ನು ನೋಡಿದಾಗ ನನಗೆ ಇವಳೇ ನೆನಪಾಗಿದ್ದು. ಇವಳು ಅಷ್ಟೇ, ವ್ಯವಹಾರ ಎಂದು ಬಂದರೆ ಅಷ್ಟೇ ಕಟ್ಟುನಿಟ್ಟು ಎಂದಿದ್ದರು ನಂದನ್ ಅವರು. ಅವರ ಮಾತಿಗೆ ಅನುಪಮ ಅವರು, ಸಾಕು ಬಿಡ್ರಿ, ಅದೆಷ್ಟು ಹೊಗಳುತ್ತೀರಾ, ಅವಳು ಈಗ ತಾನೇ ಬಂದಿದ್ದಾಳೆ, ಹೋಗಿ ರೆಸ್ಟ್ ಮಾಡಲಿ ಎಂದಿದ್ದರು. ಸರಿಯಮ್ಮ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ, ಇಬ್ಬರು ಒಟ್ಟಿಗೆ ಅಡುಗೆ ಮಾಡುವ ಎಂದವಳ ಮಾತನ್ನು ನಿರಾಕರಿಸಿದ ಅನುಪಮ ಅವರು, ತುಂಬ ದಿನಗಳ ನಂತರ ಆಫೀಸ್ಗೆ ಹೋಗಿದ್ದೀಯಾ, ಕೈ ತುಂಬ ಕೆಲಸಗಳಿರುತ್ತವೆ ನಿನಗೆ, ಇವತ್ತೊಂದು ದಿನ ರೆಸ್ಟ್ ಮಾಡು, ನಾಳೆಯಿಂದ ಬೇಕಾದರೆ ಅಡುಗೆಗೆ ಸಹಾಯ ಮಾಡುವೆಯಂತೆ ಎಂದವರ ಮಾತುಗಳು ಅವಳ ಹೃದಯಕ್ಕೆ ತಂಪೆರೆದಿದ್ದವು. ತಾನು ಹೇಳದೆಯೇ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಅತ್ತೆಯ ಕಡೆ ಒಂದು ಮೆಚ್ಚುಗೆ ನೋಟ ಸೂಸಿ ಒಳ ನಡೆದಿದ್ದಳು ಆರಾಧ್ಯ. ಇತ್ತ ಆರ್ಯನ ಹಿಂದೆ ಬಂದ ಆಕಾಂಕ್ಷ ಅವನಿಗೆ ಕಾಫಿ ಕೊಟ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನು ಶುರು ಮಾಡಿದ್ದಳು. ನೀವು ಹೇಳಿದ್ದು ಸರಿಯಾಗಿಯೇ ಇದೆ ಭಾವ. ಆ ಆರಾಧ್ಯಗೆ ಮೊದಲಿನಿಂದಲೂ ಅಹಂಕಾರ ಹೆಚ್ಚು, ಯಾವಾಗಲೂ ತನಗೆ ಎಲ್ಲ ಗೊತ್ತಿರುವಂತೆ ಬೀಗುತ್ತಿರುತ್ತಾಳೆ. ಆದರೂ ನನಗೊಂದು ಅನುಮಾನ ಭಾವ, ನೀವು ಅವಳನ್ನು ಹೇಗೆ ಒಪ್ಪಿ ಮದುವೆಯಾದ್ರಿ ಅಂತ ಅವಳು ಯಾವ ವಿಷಯದಲ್ಲಿಯೂ ನಿಮಗೆ ಸರಿಸಮ ಆಗುವುದೇ ಇಲ್ಲ. ನೀವು ಮನಸ್ಸು ಮಾಡಿದ್ದರೆ ಅವಳಿಗಿಂತ ಚಂದ ಇರುವ ಹುಡುಗಿಯರು ಕ್ಯೂ ನಿಲ್ಲುತ್ತಿದ್ದರು, ಅದು ಬಿಟ್ಟು ಅವಳನ್ನಕ್ಕೆ ಅಷ್ಟು ಇಷ್ಟಪಟ್ಟು ಮದುವೆಯಾಗಿದ್ದು ನೀವು ಎಂದು ಪ್ರಶ್ನಿಸಿದ್ದಳು. ಆ ಪ್ರಶ್ನೆಯಲ್ಲಿ ಕಾಳಜಿಗಿಂತ ವ್ಯಂಗ್ಯವೇ ಹೆಚ್ಚಿದೆ ಎನಿಸಿದಾಗ ಆರ್ಯ ಕೂಡ ಅವಳ ದಾಟಿಯಲ್ಲೇ ಉತ್ತರ ಕೊಟ್ಟಿದ್ದ. ನೀವು ಹೇಳಿದ್ದು ನಿಜ ಆಕಾಂಕ್ಷ ಅವರೇ, ಅವಳು ಯಾವ ರೀತಿಯಿಂದಲೂ ನನಗೆ ಸರಿ ಸಮಾನಳಲ್ಲ. ಹಾಗೆ ನೋಡಿದರೆ ಎಲ್ಲದರಲ್ಲೂ ನನಗಿಂತ ಒಂದು ಸ್ಥಾನ ಎತ್ತರದಲ್ಲೇ ಇದ್ದಾಳೆ ನನ್ನ ಆರು. ಅದಕ್ಕೆ ಅವಳೆಂದರೆ ನನಗೆ ಬಹಳ ಇಷ್ಟ. ಅದೇ ಕಾರಣಕ್ಕೆ ನಾನು ಅವಳನ್ನು ಅಷ್ಟು ಇಷ್ಟಪಟ್ಟು ಮದುವೆಯಾಗಿದ್ದು. ಆದರೆ ನನಗೆ ಒಂದು ವಿಷಯ ಈಗಲೂ ಅರ್ಥವಾಗುತ್ತಿಲ್ಲ, ನೀವು ಹರ್ಷನೇ ಬೇಕು ಅಂತ ಹಠ ಹಿಡಿದು ಮದುವೆಯಾದವರಲ್ಲವ, ಮತ್ತೆ ಅಲ್ಲಿ ನಿಮ್ಮ ಗಂಡ ಆಫೀಸ್ ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಬಂದಿರುತ್ತಾನೆ, ಹೋಗಿ ಅವನನ್ನು ವಿಚಾರಿಸಿಕೊಳ್ಳುವ ಬದಲು ಇಲ್ಲಿಗೆ ಬರುವ ತೊಂದರೆಯನ್ನು ಏಕೆ ತೆಗೆದುಕೊಂಡಿರೆ? ನನ್ನನ್ನು ನೋಡಿಕೊಳ್ಳಲು ನನ್ನ ಹಾರು ಇದ್ದಾಳೆ, ಅದರ ಬಗ್ಗೆ ನೀವು ಯೋಚಿಸುವ ಅಗತ್ಯವಿಲ್ಲ ಎಂದಿದ್ದ. ಮಾತುಗಳು ಎಷ್ಟು ನಯವಾಗಿತ್ತೋ ಅಷ್ಟೇ ಮೊನಚಾಗಿದ್ದವು ಕೂಡ. ಅವಳ ವ್ಯಂಗ್ಯದ ಮಾತುಗಳಿಗೆ ಅವಳ ರೀತಿಯಲ್ಲಿಯೇ ಉತ್ತರಿಸಿ ಸರಿಯಾದ ಟಾಂಗ್ ಕೊಟ್ಟಿದ್ದ ಆರ್ಯ. ಅವನ ಮಾತು ಕೇಳಿ ಮೈಯೆಲ್ಲ ಹುರಿದು ಹೋಗಿತ್ತು ಅವಳಿಗೆ. ಆದರೆ ಏನು ಮಾತನಾಡುವಂತಿರಲಿಲ್ಲ. ಇನ್ನು ತನ್ನ ಪ್ಲಾನ್ ಫಲಿಸಲ್ಲ ಎಂದು ತಿಳಿದವಳು ರೂಮ್ನಿಂದ ಹೊರ ನಡೆದಿದ್ದಳು. ಅವಳು ಓದದ್ದನ್ನೇ ದೃಷ್ಟಿಸಿ ನೋಡಿದವನು ಅವಳು ಕೊಟ್ಟ ಕಾಫಿ ಕುಡಿಯುವ ಮನಸ್ಸಾಗದೆ ಅದನ್ನು ಸಿಂಕ್ನಲ್ಲಿ ಚೆಲ್ಲಿದ. ಆದಷ್ಟು ಇವರಿಂದ ದೂರವಿರಬೇಕು, ತುಂಬ ಡೇಂಜರಸ್ ಅನಿಸುತ್ತಾರೆ ಎಂದು ತನ್ನಷ್ಟಕ್ಕೆ ತಾನು ಅಂದುಕೊಂಡಿದ್ದ. ಆರಾಧ್ಯಳ ಮೇಲೆ ಎಷ್ಟು ದ್ವೇಷವಿದ್ದರೂ ಅವಳ ಸಾಧನೆ ವಿಷಯದಲ್ಲಿ ಬಹಳವೇ ಹೆಮ್ಮೆ ಇತ್ತು ಅವನಿಗೆ. ಆದರೆ ಅದನ್ನು ಒಪ್ಪಿಕೊಳ್ಳಲು ಅವನ ಅಹಂ ಅಡ್ಡ ಬಂದಿತ್ತು ಅಷ್ಟೆ. ಎಲ್ಲರೂ ತನ್ನ ಹೆಂಡತಿಯನ್ನು ಹೊಗಳುತ್ತಿದ್ದರೆ ಮನದಲ್ಲೇ ಖುಷಿಪಟ್ಟಿದ್ದ ಆರ್ಯ, ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ ಅಷ್ಟೆ. ಇದುವರೆಗೂ ಯಾವಾಗಲೂ ತನ್ನನ್ನು ಹೊಗಳುತ್ತಿದ್ದ ತನ್ನಪ್ಪ ಅಮ್ಮ ಇಂದು ಅವಳನ್ನು ಹೊಗಳಿದ್ದು ಕೇಳಿ ಸಣ್ಣ ಅಸೂಹೆ ಎದ್ದಿತ್ತು ಮನದಲ್ಲಿ. ಅಧಿಕಾರಕ್ಕೆ ಅವನು
ಆರಾಧ್ಯ ಬಗ್ಗೆ ಹಾಗೆ ಮಾತನಾಡಿದ್ದು ಅಷ್ಟೆ. ಇತ್ತ ಆರ್ಯ ರೂಮಿನಿಂದ ಹೊರ ಬಂದವಳ ಮುಂದೆ ನಿಂತಿದ್ದ ಹರ್ಷ. ಯಾವುದೋ ಆಫೀಸ್ ಫೈಲ್ ಕೇಳಲು ಆರ್ಯನ ರೂಮ್ಗೆ ಬಂದಿದ್ದ ಹರ್ಷ ಅವರಿಬ್ಬರ ಸಂಭಾಷಣೆ ಕೇಳುತ್ತಾ ಬಾಗಿಲಲ್ಲೇ ನಿಂತು ಬಿಟ್ಟಿದ್ದ. ಆಕಾಂಕ್ಷಳ ಮಾತು ಕೇಳಿ ಅವಳ ಮನಸ್ಸು ಎಷ್ಟು ಕಹಿ ಎಂಬುದು ಅರ್ಥವಾಗಿತ್ತು. ಹೇಗೋ ಮದುವೆಯಾಗಿ ಅವನದ್ದು ಒಂದು ಸಂಸಾರ ಅಂತ ಕಟ್ಟಿಕೊಂಡು ಖುಷಿಯಾಗಿದ್ದರೆ ಸಾಕು ಎಂದುಕೊಂಡಿದ್ದವನು ಈಗ ತನ್ನ ಹೆಂಡತಿಯೇ ಅವನ ಸಂಸಾರಕ್ಕೆ ಉಳಿ ಹಿಂಡಲು ಪ್ರಯತ್ನಿಸಿದರೆ ಸುಮ್ಮನಿರಲಾದೀತೆ. ಅವಳು ಹೊರಬಂದ ಕೂಡಲೇ ಅವಳನ್ನು ರೂಮಿಗೆ ಎಳೆದುಕೊಂಡು ಹೋದವನು ಅವಳಿಗೆ ಚೆನ್ನಾಗಿ ಬೈದು ಬುದ್ಧಿವಾದ ಹೇಳಿದ. ಯಾವುದೇ ಕಾರಣಕ್ಕೂ ಅಣ್ಣನ ಸಂಸಾರದ ವಿಷಯದಲ್ಲಿ ಮೂಗು ತೂರಿಸಬಾರದೆಂದು ವಾರ್ನ್ ಮಾಡಿದ. ಜೊತೆಗೆ ಮತ್ತೊಮ್ಮೆ ಇದು ಮರುಕಳಿಸಿದರೆ ಈ ಮನೆಯ ಬಾಗಿಲು ನಿನಗೆ ಶಾಶ್ವತವಾಗಿ ಮುಚ್ಚುತ್ತದೆ ಎಂದು ಹೇಳಲು ಮರೆಯಲಿಲ್ಲ. ರೂಮ್ಗೆ ಬಂದ ಆರಾಧ್ಯ ಓಲೆ ಬಿಚ್ಚಿಡುವಾಗ ಒಂದು ಓಲೆ ಕೆಳಗೆ ಬಿದ್ದು ಹೋಗಿತ್ತು. ಅದನ್ನು ತೆಗೆದುಕೊಳ್ಳಲು ಬಗ್ಗಿದಳು ಅವಳು. ಆ ಕ್ಷಣ ಅವಳ ಕೋಟಲಿ ಬೆಚ್ಚಗೆ ಕೂತಿದ್ದ ಅವಳ ತಾಳಿ ಹೊರಬಿದ್ದಿತು. ಅದನ್ನು ಕಂಡ ಆರ್ಯನ ಕಣ್ಣುಗಳು ಮಿನುಗಿದರೆ ತುಟಿಯಂಚಲಿ ಒಂದು ಕಿರುನಗೆ ಮೂಡಿತು. ಓಲೆ ತೆಗೆದಿಟ್ಟವಳು ಡ್ರೆಸ್ ಚೇಂಜ್ ಮಾಡಲು ಹೋಗಿದ್ದಳು. ಸ್ವಲ್ಪ ಸಮಯದಲ್ಲಿ ಅವಳು ಕಿರುಚಿದ ಶಬ್ದ ಕೇಳಿ ಅವನು ಸಹ ಅವಳಿರುವಲ್ಲಿಗೆ ಓಡಿ ಬಂದಿದ್ದ. ಅವನನ್ನು ಕಂಡ ಕೂಡಲೇ ತಬ್ಬಿಕೊಂಡವಳು ಗೋಡೆಯ ಮೇಲೆ ಇದ್ದ ಹಲ್ಲಿಯನ್ನು ತೋರಿಸುತ್ತಾ, ಮೊದಲು ಅದನ್ನು ಓಡಿಸು ಆರ್ಯ, ನನಗೆ ಭಯವಾಗ್ತಿದೆ ಎಂದು ಮುದ್ದಾಗಿ ಕೇಳಿದವಳ ಕಂಡು ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡಿದ್ದ. ನೀನು ಎಷ್ಟು ಬದಲಾದರೂ ಈ ವಿಷಯದಲ್ಲಿ ಮಾತ್ರ ಕೊಂಚವೂ ಬದಲಾಗಿಲ್ಲ ಕಣೆ ಎಂದುಕೊಂಡವನು ಅವಳನ್ನು ನೋಡುವುದರಲ್ಲೇ ಮಗ್ನ. ಅದು ಹೋದ ಸ್ವಲ್ಪ ಸಮಯದ ನಂತರ ಅವನ ಒಪ್ಪುಗೆಯಿಂದ ಹೊರ ಬಂದವಳು ಅವನನ್ನೇ ನೋಡಿದಳು. ಇಬ್ಬರ ಕಣ್ಣೋಟಗಳು ಕ್ಷಣಕಾಲ ಸಂಧಿಸಿದವು. ಮರುಕ್ಷಣವೇ ತನ್ನ ದೃಷ್ಟಿ ಬದಲಾಯಿಸಿ ತಲೆ ತಗ್ಗಿಸಿದಳು ಆರಾಧ್ಯ. ಅವಳ ಕೆನ್ನೆಯನ್ನು ಮುತ್ತಿಡುತ್ತಿದ್ದ ಮುಂಗುರುಳನ್ನು ಕಿವಿಯಿಂದ ಸರಿಸಿದವನು, ಇಲ್ಲೇ ಹೊರಗಿರುತ್ತೇನೆ, ಏನಾದರೂ ಹೆಲ್ಪ್ ಬೇಕಾದರೆ ಕರಿ ಎಂದು ಹೇಳಿ ಹೊರ ಹೋಗಿದ್ದ. ಅವನು ಓದತ್ತಲೇ ಅವನ ಮಾತಿನ ಅರ್ಥ ಅರಿತವಳ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾದರೆ ತುಟಿಯ ಮೇಲೆ ಕಿರುನಗೆಯೊಂದು ಮೂಡಿತು. ಅಂದು ರಾತ್ರಿ ಮನೆಯೆಲ್ಲ ಸದಸ್ಯರನ್ನು ಒಂದೆಡೆ ಸೇರಿಸಿದರು ಅನುಪಮ ಅವರು. ಅವರ ಗೆಳತಿಯ ಮಗನ ಮದುವೆ ಚಿಕ್ಕಮಗಳೂರಿನಲ್ಲಿ ಇದ್ದುದರಿಂದ ಎಲ್ಲರೂ ಒಂದು ವಾರ ಬ್ರೇಕ್ ತೆಗೆದುಕೊಂಡು ಅಲ್ಲಿಗೆ ಹೋಗಿ ಸುತ್ತಿಕೊಂಡು ಬರೋಣ ಎಂದು ತಿಳಿಸಿದರು. ಚಿಕ್ಕಮಗಳೂರು ಎಂದರೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ಹೇಳಿ. ಅನುಪಮ ಅವರ ಮಾತಿಗೆ ಎಲ್ಲರೂ ಖುಷಿಯಿಂದಲೇ ಒಪ್ಪಿಕೊಂಡಿದ್ದರು. ಆದರೆ ಆರಾಧ್ಯ ಮೀಟಿಂಗ್ನ ನೆಪ ಹೇಳಿ ತಪ್ಪಿಸಿಕೊಂಡರೆ ಆರ್ಯ ಪ್ರಾಜೆಕ್ಟ್ನ ನೆಪ ಹೇಳಿದ. ನನ್ನನ್ನು ಕ್ಷಮಿಸಿ ಅಮ್ಮ, ನನಗೆ ಅಲ್ಲಿಗೆ ಬರಲು ಇಷ್ಟವಿಲ್ಲ. ಎಲ್ಲರೂ ಚಿಕ್ಕಮಗಳೂರನ್ನು ಸ್ವರ್ಗದಂತಹ ಊರು ಅನ್ನುತ್ತಾರೆ, ಆದರೆ ನನ್ನ ಜೀವನವನ್ನೇ ನರಕ ಮಾಡಿದ ಊರದು. ಮತ್ತೆಂದು ಅಲ್ಲಿ ಕಾಲು ಇಡಲು ಸಹ ಇಷ್ಟಪಡುವುದಿಲ್ಲ ನಾನು ಎಂದು ಆರಾಧ್ಯ ಅಂದುಕೊಂಡರೆ ಆರ್ಯ ತನ್ನ ಸ್ನೇಹಿತನ ಸ್ಥಿತಿ ನೆನೆದು ಆರಾಧ್ಯಳ ಮೇಲೆ ಮತ್ತಷ್ಟು ದ್ವೇಷ ಬೆಳೆಸಿಕೊಂಡಿದ್ದ. ಇಷ್ಟು ಹೊತ್ತು ಇಬ್ಬರ ಮನದಲ್ಲೂ ಮನೆ ಮಾಡಿದ್ದ ಸಂಭ್ರಮ ಮಂಗಮಾಯವಾಗಿತ್ತು. ಮನೆಯಲ್ಲಿ ಅವರಿಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಚಿಕ್ಕಮಗಳೂರಿಗೆ ಹೊರಡಲು ನಿರ್ಧರಿಸಿದ್ದರು. ಈಗ ಅಷ್ಟು ದೊಡ್ಡ ಮನೆಯಲ್ಲಿ ಅವರಿಬ್ಬರೇ ಇರುವ ಇಬ್ಬರಿಗೆ ಕೆಲಸದವರು ಯಾಕೆ ಬೇಕು ಎಂದು ಎಲ್ಲರಿಗೂ ಒಂದು ವಾರ ರಜೆ ಕೊಟ್ಟು ಕಳುಹಿಸಿದಳು ಆರಾಧ್ಯ. ಇಬ್ಬರ ನಡುವೆ ಅಂತಹ ಸಲುಗೆಯೂ ಇರಲಿಲ್ಲ. ಹಾಗೆಂದು ಮನಸ್ತಾಪಗಳು ಸಹ ಮಾಡಿಕೊಳ್ಳಲಿಲ್ಲ. ಇಬ್ಬರು ಅವರವರ ಪಾಡಿಗೆ ಆಫೀಸ್ಗೆ ಹೋಗಿ ಬರುತ್ತಿದ್ದರು. ಹೀಗೆ 3 ದಿನ ಕಳೆದಿತ್ತು. ಅಂದು ಮಧ್ಯಾಹ್ನ ಯಾವುದೋ ಫೈಲ್ ಬೇಕೆಂದು ಮನೆಗೆ ಬಂದ ಆರ್ಯ ಹುಡುಕುವ ಭರದಲ್ಲಿ ಅವನ ಕಬೋರ್ಡ್ನಲ್ಲಿದ್ದ ಒಂದಷ್ಟು ಫೈಲ್ಸ್ ಹಾಗೂ ಬಟ್ಟೆಗಳನ್ನು ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದ. ಸ್ವಲ್ಪ ಅವಸರದಲ್ಲಿ ಇದ್ದಿದ್ದರಿಂದ ಆಮೇಲೆ ಬಂದು ಜೋಡಿಸಿಕೊಂಡರಾಯಿತು ಎಂದುಕೊಂಡು ಆಫೀಸಿಗೆ ಹೊರಟು ಹೋಗಿದ್ದ. ಆದರೆ ಸಂಜೆ ಅವನಿಗಿಂತ ಮುಂಚೆ ಮನೆಗೆ ಬಂದ ಆರಾಧ್ಯಗೆ ರೂಮ್ನ ಅವಸ್ಥೆ ಕಂಡು ಕೋಪ ಉಕ್ಕಿತ್ತು. ಹೇಗೋ ಸಮಾಧಾನ ಮಾಡಿಕೊಂಡು ಅವನ ಬಟ್ಟೆಗಳನ್ನು ಮಡಚಿ ಇಟ್ಟವಳು ಕೆಳಗೆ ಬಿದ್ದಿದ್ದ ಫೈಲ್ಗಳನ್ನು ಜೋಡಿಸಲು ಶುರು ಮಾಡಿದಳು. ಆಗಲೇ ಅವಳಿಗೆ ದೊರೆತಿದ್ದು ಒಂದಷ್ಟು ಫೋಟೋಗಳಿರುವ ಎನ್ವಲಪ್. ಅದನ್ನು ತೆಗೆದು ನೋಡಿದವಳಿಗೆ ಕೋಪ ಬಂದಿದ್ದು ನಿಜ. ಏಕೆಂದರೆ ಅವಳ ಜೀವನವನ್ನೇ ಕಸಿದುಕೊಂಡ ಫೋಟೋಗಳವು. ಇದೇ ಫೋಟೋಗಳಿಂದಲೇ ಆರ್ಯ ಅವಳಿಂದ ದೂರವಾಗಿದ್ದು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.